KD ಸಿನಿಮಾದ ಬಗ್ಗೆ ಮಾತುಕತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್ ನಲ್ಲಿ ನನ್ನ ಹತ್ರ ರೇಡಿಯೋ ಸಿಟಿಯಲ್ಲಿ ಮಾತ್ರ. ಸ್ಟಾರ್ಸ್ ಎಕ್ಸ್ಪ್ರೆಸ್ ವಿತ್ ಅನ್ಎಡಿಟೆಡ್ ಅಜಯ್ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ. ಇನ್ಫ್ಯಾಕ್ಟ್ ಮೇಕಿಂಗ್ ನ ಟೈಮ್ ನಲ್ಲಿ ಅಂದ್ರೆ ಇಡೀ ಸಿನಿಮಾನೇ ಇಟ್ಸ್ ಅ ಬ್ಯಾಡ್ ಆಸ್ ವಿಂಟೇಜ್ ಫಿಲ್ಮ್. ವಿಂಟೇಜ್ ಎರ ತೋರಿಸ್ತಾ ಇದೀವಿ. 70s ನ ತೋರಿಸ್ಬೇಕಾದ್ರೆ ಇಲ್ಲಿ ಮೋಸ್ಟ್ ಆಫ್ ಅಸ್ ನಾವು 70ರ ದಶಕ ನೋಡೇ ಇಲ್ಲ. 80ರ ದಶಕನೂ ಪ್ರಾಬಬ್ಲಿ ಮಕ್ಕಳ ಕೆಲವ್ರು ನಾವು ಹಾಗೆ ಕಳೆದ್ಬಿಟ್ಟಿದ್ದೀವಿ ಟಿವಿಯಲ್ಲಿ. ಸೊ ಅದನ್ನೆಲ್ಲ 70s ಎರ ಅದನ್ನು ತಗೊಂಡು ಎಸ್ಪೆಷಲಿ ಟೌನ್ ಹಾಲಿಂದ ಹಿಡಿದು ಇಡೀ ನಮ್ಮ ಹಳೆಯ ಬೆಂಗಳೂರನ್ನ ರೀಕ್ರಿಯೇಟ್ ಮಾಡಿರೋಂಥದ್ದು ನೋಡಬೇಕಾದ್ರೆ ಅಲ್ಲೇನು ಗೊತ್ತಾಗಲ್ಲ. ಆ್ಯಕ್ಚುಲಿ ಅಷ್ಟ್ರ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ ಮೋಹನ್ ಬಿ ಕೆರೆ ಅವರು. ಅದು ಥ್ಯಾಂಕ್ಸ್ ಹೇಳ್ಬೇಕು ಮೋಹನ್ ಬಿ ಕೆರೆ ಅವ್ರಿಗೆ. ಅವ್ರ ಶ್ರಮ, ಅವರ ಇದು ಪ್ರತಿಯೊಬ್ಬರು ಏನಾದ್ರು ನಾನು ಹೇಳ್ಬೋದು ನನಗೆ ಈ ಥರ ಬೇಕು ಈ ಥರ ಬೇಕು ಈ ಥರ ಅದನ್ನು ಕಟ್ತಾರಲ್ಲ, ಅದು ಸ್ಟೋರಿ ಮಾಡ್ತಾರಲ್ಲ, ಅವರು ಆ್ಯಕ್ಟ್ಸಪ್ ನಿಜವಾಗ್ಲು. ಮೋಹನ್ ಬಿ ಕೆರೆ ಅವರಾಗಲಿ ಆ್ಯಂಡ್ ನನ್ನ ಕ್ಯಾಮ್ರಾಮನ್ ಆಗಲಿ, ಮಗ ಹಿಂಗೆ ಬೇಕು, ಹಿಂಗೆ ಇದು ಬೇಕು, ಗ್ರ್ಯಾಂಡ್ ಬೇಕು, ಸಮಥಿಂಗ್ ಈ ಥರ ಬೇಕು ಅಂತ ನನ್ನ ಡೇವಿಡ್ಗಾಗಲಿ ಕ್ಯಾಮ್ರಾಮನ್ಗಾಗಲಿ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮ್ಯೂಸಿಕ್ ಅರ್ಜುನ್ಗೆ. ಸೊ ನಾನು ಏನಾದರೂ ಒಂದು ಹೇಳಿದ್ರೆ ಮಗನೇ ಏನಾದರೂ ಹಿಂಗೆ ಮಾಡೋಣ ಅಂತಂದರೆ ಇರಿ ಸರ್ ಮಾಡ್ತೀನಿ. ಸೊ ಆ ಥರದ್ದೊಂದು ಎನರ್ಜಿ, ಆ ಥರದ್ದೊಂದು ಸಪೋರ್ಟ್ ಇದೆಯಲ್ಲ, ಅದು ಅವಾಗಲೇ ಮಾಡೋಕ್ಕೆ ಚಾನ್ಸು. ಇಲ್ಲ ಧ್ರುವ ಆಗಲಿ ಏನಾಗಲಿ, ಮಗ ಇನ್ನೇನೋ ಮಾಡೋಣ ಅಂತ ಮಾಡೋಣ ಎಕ್ಸ್ಟ್ರಾ ಬಂದು ಹೇಳ್ತಾನೆ ನನಗೆ ಏನೇ ಥಿಂಗ್ಸ್ ಇದ್ದದ್ರೆ ಅಣ್ಣ ಹಿಂಗೆ ಇದು ಹಂಗೆ ಹಿಂಗೆ ಮಾಡಲಣ್ಣ, 2 ಥರ ಮಾಡಲಣ್ಣ, 3 ಥರ ಮಾಡಲಣ್ಣ. ಈ ಥರದವರೆಲ್ಲ ಇದ್ದಾಗ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ ನನಗೆ. ಸೊ ಅದಕ್ಕೆ ಒಂದು ಒಳ್ಳೆ ಫಸ್ಟ್ ಸಾಂಗ್ ಬಂದಿದೆ. ಲೆಟ್ಸಿ ಎಲ್ಲರೂ ತುಂಬ ಎನರ್ಜಿ, ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಸೊ ಸಪೋರ್ಟ್ ಅಷ್ಟೇ, ಎಲ್ಲ ಪ್ರತಿಯೊಬ್ಬರು ಸಪೋರ್ಟು. ಎಮೋಷನಲಿ ನಂಗೆ ಸಪೋರ್ಟ್ ಮಾಡ್ತಾರೆ, ನಾನು ಅವರೊಟ್ಟಿಗೆ ಎಮೋಷನಲಿ ಖಂಡಿತವಾಗ್ಲೂ ಕನೆಕ್ಟ್ ಆಗಿರ್ತೀನಿ 100%. ಈಗ ಸ್ವಲ್ಪ ಮ್ಯಾಥಮೆಟಿಕ್ಸ್ ಮಾತಾಡೋಣ. ಈ ಒಂದು ಸಾಂಗ್ಗೆ ಸ್ಪೆಸಿಫಿಕ್ಲಿ ಎಷ್ಟು ಖರ್ಚಾಗಿದೆ? ಅಯ್ಯೋ ಅದೇನಾದ್ರು ಪ್ರೊಡ್ಯೂಸರ್ ಅದು, ನಮಗೋದಕ್ಕೆ ಸಂಬಂಧನೇ ಇಲ್ಲ. ಏನಂತೆ ಮಗ? ಆದರೂ ಏನಂತೆ ಮಗ ನೀನು ಹೇಳ್ತೆ ಬಜೆಟ್? ಈ ಒಂದೇ ಹಾಡು ಕೇಳ್ತಾರೆ, ಸಿನಿಮಾ ನಾನು ಕೇಳೋ ಧೈರ್ಯನೇ ಮಾಡ್ತಾ ಇಲ್ಲ. ಹಾಡಿನ ಲೆಕ್ಕ ಬಿಟ್ಬಿಡಿ, ಬಟ್ ಈ ಒಂದು ಹಾಡಿಗೆ ಹೋಗಿ ಬಂದಿರೋ ಏರ್ ಟಿಕೆಟು, ಉಳ್ಕೊಂಡಿರೋ ಹೋಟೆಲ್ಸು, ಆಮೇಲೆ ಎಷ್ಟು ಸತಿ ಓಡಾಡಿದ್ದೀವಿ, ಅದರಲ್ಲಿ ಒಂದು ಬ್ಯೂಟಿಫುಲ್ಲಾಗಿ ಒಂದು ಸೂಪರಾಗಿ ಒಂದು ಸಿನಿಮಾ ಮಾಡ್ಬೋದು 100%. ಇಲ್ಲ, ಕೆ ವಿ ಅನ್ನೋರು ತುಂಬ ಪ್ಯಾಷನೇಟಾಗಿ ಯಾವುದಕ್ಕೂ ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಫ್ರೀ ಹ್ಯಾಂಡ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಆ್ಯಂಡ್ ಇವರು ತುಂಬಾ ಹಾನೆಸ್ಟ್ ಆಗೋಕ್ಕೆ ಪ್ಯಾಷನೇಟಾಗಿ ವರ್ಕ್ ಮಾಡೋ ಅಂತ. ಪ್ಯಾಷನ್ಗೆ ಒಂದು ನಂಬರ್ ಇರುತ್ತಲ್ವಾ ಈ ಒಂದು ಹಾಡಿಗೆ. ವೆರಿ ಕ್ಯೂರಿಯಸ್, ಬಿಕಾಸ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ನೀವು ನೆಕ್ಸ್ಟ್ ಬಿಡ್ತೀನಿ ಪಿಕ್ಚರ್ ರಿಲೀಸ್ಗೆ ಟೈಮ್ ಸಾಂಗ್. ಹೋದ ಸಾಂಗ್ ನೋಡಿದಾಗ ಎಲ್ಲರೂ ಈ ಸಾಂಗ್ ನೋಡಿದ್ರೆ ಒಬ್ಬ ಅಂತಾರೆ. ಅಂದರೆ ಒಂದು ಲೈಕ್ ಯಾವುದೊಂದು ಸಮುದ್ರದ ಇದು ನೋಡ್ದಂಗಿರುತ್ತೆ ನಿಮಗೆ ಸಾಂಗ್. ದಿಸ್ ಸ್ಟೋರಿ ನಾಟ್ ಲೈಕ್ ಜಸ್ಟ್ ಸಿಂಪ್ಲಿ ಆ್ಯಂಡ್ ಡ್ಯಾನ್ಸ್ ಸಿಂಪ್ಲಿ ಇದಿಲ್ಲ. ಸೊ ಸ್ಟೋರಿ ಅದು ಸಾಂಗ್ ಸ್ಟೋರಿ ಅದು ಹಂಗೆ ತುಂಬ ಹೊಸ ಅನುಭವ ಆಗುತ್ತೆ ಅದು ಆ ಸಾಂಗ್ ನೋಡಿದಾಗ. ಆ ಥರ ನೋಡಿದ್ರೆ ನಿಮ್ಮ ಸಿನಿಮಾಗಳಲ್ಲಿ ಹಾಡುಗಳು ಆವಾಗಲೇ ನಾನು ಹೇಳಿದ ಹಾಗೆ ಒಳ್ಳೆ ಬಿಸ್ನೆಸ್ ಮಾಡಿವೆ. ಜೋಗಿ ಇರ್ಬೋದು, ಅಲ್ಲಿಂದ ಹಿಡಿದು ಜೋಗಯ್ಯ ಟು ಇತ್ತೀಚಿನ ಏಕಲವ್ಯ ಸಿನಿಮಾದವರೆಗೂ ಕೂಡ ಹಾಡುಗಳು ಕೂಡ ಅಷ್ಟೇ ಚೆನ್ನಾಗಿ ರೀಚ್ ಆಗಿದೆ ಜನಕ್ಕೆ, ಅಷ್ಟೇ ಚೆನ್ನಾಗಿ ಬಿಸ್ನೆಸ್ ಮಾಡಿದೆ. ಆಲ್ ಬಿಸ್ನೆಸ್ ಥ್ಯಾಂಕ್ಸ್. ಬಿಕಾಸ್ ಏಕಲವ್ಯ ತಗೊಳ್ಳಿ, ಏಕಲವ್ಯ ಈಸ್ ಅರ್ಜುನ್ ಜನ್ಯ. ಓಕೆ, KD ತಗೊಳ್ಳಿ ಈಸ್ ಅರ್ಜುನ್ ಜನ್ಯ. ಓಕೆ, ವಿಲನ್ ತಗೊಳ್ಳಿ ಅರ್ಜುನ್ ಜನ್ಯ. ಎಲ್ಲ ಅವನೇ, ನಮ್ಮದು ಏನಿಲ್ಲ. ನಾವೇನು ಸುಮ್ಮನೆ ಹೋಗಿ ಕುಂತ್ಕೊಳ್ಳೋದು, ಅವ್ನು ಮಾಡ್ಕೊ ಬಿರಿಯಾನಿ ಗಿರಿಯಾನಿ ಕೊಡ್ತಾನೆ, ತಿನ್ನೋದು, ಮಗ ಚೆನ್ನಾಗಿದೆ ಚೆನ್ನಾಗಿಲ್ಲ. ಈ ಬಿರಿಯಾನಿ ರಾಂಡೆವು ತುಂಬ ಚೆನ್ನಾಗಿದೆ ನಿಮ್ಮಿಬ್ರದ್ದು. ಹೀಗೆ ಬಿರಿಯಾನಿ ಮಾಡ್ತಾ ಇರಿ ನೀವು, ಆ್ಯಂಡ್ ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇರಲಿ. ಸೊ ಅಂತೂ ಮ್ಯಾಥಮೆಟಿಕ್ಸ್ ಅಂತೂ ನಮ್ಮ ಜೊತೆ ಮಾತಾಡಲ್ಲ ಇವಾಗ. ಅದು ನಿರ್ಮಾಪಕರು ಅವೆಲ್ಲ. ಈಗ ಅವನೇ ಹೇಳ್ಬಿಟ್ಟು ಒಂದು ಪಿಕ್ಚರ್ ಮಾಡ್ಬೋದಾಗಿತ್ತು ಇದರಲ್ಲಿ ಅಂತ. ಸೊ ಅಷ್ಟು ಸ್ಪೆಂಡ್ ಇದು ಮ್ಯಾಥಮೆಟಿಕ್ಸ್ ಅನ್ನೋದಕ್ಕಿಂತ ಕ್ವಾಲಿಟಿ, ಹೌ ಟು ನಾವು ಪ್ರೆಸೆಂಟ್ ಹೆಂಗೆ ಮಾಡ್ತೀವಿ, ಹೆಂಗೆ ಅದನ್ನು ತೊಗೊಂಡೋಗಿ ರೀಚ್ ಮಾಡ್ತೀವಿ. ಸೊ ಯಾವ ಥರ ಕೇಳಿದ ತಕ್ಷಣ ಈ ಇಂಡಿಯಾದಲ್ಲಿ ಯಾವುದಕ್ಕೂ ಕಾಂಪಿಟೇಷನ್ ಅಂದರೆ ಇದೇನಿದು ಅಂತ ಅನಿಸ್ಬಾರ್ದು. ಇದು ಮ್ಯೂಸಿಕ್ ಅಂದ ತಕ್ಷಣ ಇಂಡಿಯಾದಲ್ಲಿ ಯಾರ್ಯಾರು ಮಾಡ್ತಾರೆ ಅದ್ರದ್ದು ಮೇಲೆ ಹೋಗಿ ನಿಲ್ಲಬೇಕಿದು. ಸೊ ಅದಕ್ಕೆ ಇಷ್ಟೆಲ್ಲ ಶ್ರಮ, ಅದಕ್ಕೆ ನನಗೆ ಸಾಥ್ ಕೊಟ್ಟಿಯಾನು. ಬಟ್ ಇನ್ಸ್ಪಿರೇಷನ್ಗಳೇನು ಸಣ್ಣ ಪುಟ್ಟ ಯಾರು ನನಗೆ ರೆಫರೆನ್ಸ್ ಅಂತಿಲ್ಲ, ನಾನು ಓದಿದ್ದೆ ಕೂಡ ನೋಡಿದ್ದೆ ಕೂಡ. ಸೊ ಆಮೇಲೆ ಜಾಸ್ತಿ ನಾನು ಕರಿಯ ಸಿನಿಮಾ ಮಾಡ್ಬೇಕಾದ್ರೆ ಅವಾಗೆಲ್ಲ ಜಾಸ್ತಿ ಓಡಾಡ್ತಿದ್ದೆ. ಜಾಸ್ತಿ ಅಂಡರ್ವರ್ಲ್ಡಿಂಗ್ ಜಾಸ್ತಿ ಇತ್ತು ನನಗೆ. ಅಪ್ ಟು ರಿಯಲ್ ಜೋಗಿವರೆಗೂ ಸಿಕ್ಕಾಪಟ್ಟೆ ಅಂಡರ್ವರ್ಲ್ಡ್ ಟಚ್ ಮಾಡ್ಕೊಂಡು ಹೋಗ್ತಿದ್ದೆ. ಆವಾಗ ಅದನ್ನು ರಿಸರ್ಚ್ ಮಾಡಿದೊಂದು ಒಂದು ಪಾತ್ರ ಸಿಕ್ಕ ನನಗೆ, ಕಾಳಿದಾಸ. ಸೊ KD ಕಾಳಿದಾಸ, ಧ್ರುವನೇ ಕಾಳಿದಾಸ. ಸೊ ಇನ್ಸ್ಪೈರ್ ಆಗಿ ಮಾಡಿದ್ದೀನಿ. ಬಿಟ್ಟರೆ ಪ್ರತಿಯೊಂದು ಇನ್ಸ್ಪೈರ್ ಆಗಿ ಪ್ರತಿಯೊಂದು ಅದನ್ನು ಕದ್ದು ಅಂದರೆ ಒಂದು ಕ್ಯಾರೆಕ್ಟರ್, ಒರಿಜಿನಲ್ ಕ್ಯಾರೆಕ್ಟರ್ ಕಾಳಿದಾಸನ ಒರಿಜಿನಲ್ ಕ್ಯಾರೆಕ್ಟರ್ ಅದು. ಇನ್ನು ಮಿಕ್ಕಿದ್ದೆಲ್ಲ ಟ್ರೂ ಸ್ಟೋರಿ. ಎಸ್, ಒರಿಜಿನಲ್ ಟ್ರೂ ಸ್ಟೋರಿ. 73-75 ನಡೆದಂಥ ಕಥೆ ಅದು. ಅದನ್ನು ಎತ್ಕೊಂಡು
ಪೇಸ್ಟ್ ಮಾಡಿರೋದು ನಾನು. ನಮಗೆ ಹೆಂಗೆ ಬೇಕೋ ಅದನ್ನು ಸಿನಿಮ್ಯಾಟಿಕ್ ಮಾಡಿದ್ದೀವಿ. ಆಮೇಲೆ ಒಂದು ಹೆಚ್ಚಾಗಿ ಬೆಂಗಳೂರು ಆ ಟೈಮಲ್ಲಿ ಮಿಸ್ಟಿ ಬೆಂಗಳೂರು ನೀವು ನೋಡಿರ್ತೀರಿ, ಗ್ರೀನ್ ಬೆಂಗಳೂರು, ಮಿಸ್ಟ್ ಬೆಂಗಳೂರು, ತುಂಬ ಕಾಮಾಗಿರೋದು. ಸೊ ವೆಹಿಕಲ್ಸ್ಗಳಿರಲಿಲ್ಲ, ಏನಿರಲಿಲ್ಲ. ನೋಡಿದ್ರೆ ಈ ಬೆಂಗಳೂರು ಹಿಂಗಿತ್ತ ಅಂತ ಅನ್ಸ್ಬೋದು. ಬಟ್ ಅದಕ್ಕಿಂತ ಹಂಗಂತರ ಒಂಥರ ಅಂದರೆ ಏನು ಇಷ್ಟು ರಿಚ್ ಆಗಿದೆಯಲ್ಲ ಅಂದರೆ ಲೈಟಿಂಗ್ಸ್, ಪ್ಯಾಟರ್ನ್ ಅಂದರೆ ನೋಡೋಕ್ಕೆ ತುಂಬ ಅದ್ಭುತವಾಗಿ ಸ್ಕ್ರೀನಲ್ಲಿ ನೋಡೋಕ್ಕೆ ಅದನ್ನು ಒಂದು ಸ್ವಲ್ಪ ಗ್ಲೋ ಮಾಡಿರ್ತೀನಿ. ಯಾಕಂದರೆ ಇಷ್ಟ ಸಿನಿಮಾನು. ಅಬ್ಸಲ್ಯೂಟ್ಲಿ. ಸೊ ರಿಯಲ್ ಕತೆ ಮತ್ತೆ ವಾಪಸ್ ನೋಡೋಣ, ಮೀಟ್ ಮಾಡೋಣ. ಮುಂದಿನ ಹಾಡು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನೇನು ಥರ ಹಾಡುಗಳಿದೆ ಸಿನಿಮಾದಲ್ಲಿ ನೆಕ್ಸ್ಟು? ಅದನ್ನು ಈ ಕಡೆನೇ ಕೇಳ್ಬಿಡಿ. ಇಲ್ಲ ಅವರೇ ಸರಿ ಬೆಸ್ಟ್. ಅಲ್ಲಣ್ಣ, ಯಾವ್ದು ಸಾಂಗ್ ರಿಲೀಸ್ ಸಾಂಗ್ ಯಾವ ಥರ ಸಾಂಗ್ಸ್ ಬರ್ತಾ ಇದೆ? ಬಿರಿಯಾನಿ ಮೇಕಿಂಗ್ ಸೆಷನ್ಗಳಲ್ಲಿ ಸಾಂಗ್ಸ್ ಬರ್ಬೋದು. ಇಲ್ಲ, ಇದರದ್ದು ವೆರೈಟಿ ಅನ್ನೋದ್ರೆ ಮೇಡಮ್ ರೆಟ್ರೋ ಪ್ರೇಮ್ ಸರ್ ಶೈಲಿಯ ಹಾಡುಗಳು ರೆಟ್ರೋ ಫ್ಲೇವರಲ್ಲಿ ಮಿಕ್ಸ್ ಮಾಡೋದೇ ಈ ಆಲ್ಬಮಿನ ವೆರೈಟಿ ಅಂತ. ಯಾ ಬಿಕಾಸ್ ಕಂಪೋಸಿಷನ್ ಎಲ್ಲವೂ ನಿಮಗೆ ರೆಟ್ರೋನಲ್ಲೇ ಹೋಗುತ್ತೆ. ಬಿಕಾಸ್ ಸರ್ ಹೇಳ್ದಂಗೆ 1970s ಹೋಗುತ್ತೆ ಸ್ಟೋರಿ ಅಂದಾಗ, ಮ್ಯೂಸಿಕ್ಕು ಕೂಡ ಆ ರೆಟ್ರೋ ಸೌಂಡನ್ನ ತೊಗೊಂಬಂದಿದ್ದೀವಿ. ಬಟ್ ಅಟ್ ದ ಸೇಮ್ ಟೈಮ್ ಅವರ ಒಂದು ಸಿಗ್ನೇಚರ್ ಇರುತ್ತಲ್ಲ, ಆ ರೆಟ್ರೋನಲ್ಲಿ ಮಿಕ್ಸ್ ಮಾಡಿದ್ದೀವಿ. ಚೆನ್ನಾಗಿ ಹೇಳಿದೆ, ಸಖತ್ತಾಗಿ ಹೇಳಿದ್ರು. ಮೆಟ್ರೋ ಟು ಮೈಕ್ ಇಟ್ಕೊಂಡು ಹೇಳ್ಬಿಡಿ. ರೆಟ್ರೋ ಟು ಮೆಟ್ರೋ ಅಂತ. ಧ್ರುವ ಸರ್ಜಾ, ರೀಶ್ಮಾ ನಾಣಯ್ಯ, ಡೈರೆಕ್ಟರ್ ಪ್ರೇಮ್ ಮತ್ತೆ ಅರ್ಜುನ್ ಜನ್ಯ ಮಾತುಗಳು ನೇತ್ರ ಜೊತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್ ನಲ್ಲೇ ಮುಂದುವರಿಯುತ್ತೆ. ಸ್ಟೇ ಟ್ಯೂನ್ಡ್. Stars Express with ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.